ಬಂದ್ ನಡುವೆಯೂ ಮಹಾರಾಷ್ಟ್ರ ಬಸ್ ಸಂಚಾರ ಆಗ್ತಾ ಇದೆ. ಮೆಜೆಸ್ಟಿಕ್ಗೆ ಮಹಾರಾಷ್ಟ್ರ ಬಸ್ ಆಗಮಿಸಿದೆ. ಬಂದ್ ಬಿಸಿ ಇದ್ರೂ ಕೂಡ ಮಹಾರಾಷ್ಟ್ರ ಬಸ್ ಓಡಾಡ್ತಾ ಇದೆ. ಕನ್ನಡ ಪರ ಸಂಘಟನೆಗಳ ತೀವ್ರ ಆಕ್ರೋಶ. ಹೂಕೊಟ್ಟು ಕನ್ನಡ ಪರ ಹೋರಾಟಗಾರರು ಕಿಡಿಕಾರ್ತಾ ಇದ್ದಾರೆ. ನೋಡಿ, ಬೆಳಗಾವಿಗೆ ಯಾವುದೇ ಮಹಾರಾಷ್ಟ್ರ ಬಸ್ ಬರ್ತಿರಲಿಲ್ಲ. ಮೆಜೆಸ್ಟಿಕ್ಗೆ ಮಹಾರಾಷ್ಟ್ರ ಬಸ್ನ ಆಗಮನ ಆಗಿದೆ. ಬಂದ್ ನಡೀತಾ ಇರುವಂತಹ ಬೆನ್ನಲ್ಲೇ ಇದೀಗ ಮಹಾರಾಷ್ಟ್ರದಿಂದ ಮೆಜೆಸ್ಟಿಕ್ಗೆ ಬಸ್ ಆಗಮಿಸಿದೆ. ಮಹಾರಾಷ್ಟ್ರ ಬಸ್ ಓಡಾಡ್ತಾ ಇದೆ. ಜೆಡಿಎಸ್ನವರು ಓಡಾಡ್ತಾರೆ, ಬಿಜೆಪಿ ಹೆಂಗಸರು ಓಡಾಡ್ತಾರೆ. ನಮ್ಮ ಹೆಂಗಸರು ಒಬ್ಳು ಇಲ್ಲ, ಎಲ್ಲ ಓಡಾಡ್ತಾರೆ. ಫ್ರೀ ಕೊಟ್ಟಿದ್ದು ಹಾಗೆ ಒಪ್ಕೋತೀನಿ, ಆದ್ರೆ ಗಂಡಸರಿಗೆ ಇಟ್ಬಿಡ್ತಾ ಇಲ್ಲ. ಅದೊಂದು ಅದು ಉಪಯೋಗ ಚೆನ್ನಾಗಿದೆ. 10 ಕೆಜಿ ಕೊಡ್ತಿದ್ರು, ಈಗ 10 ಕೆಜಿ ಮಾಡಿದಾರೆ ಕಾಂಗ್ರೆಸ್ನವರು. ದೇವ್ರು ಒಳ್ಳೇದು ಮಾಡ್ಲಿ. ಅಂದ್ರೆ ರೇಟ್ ಪತಿ ಜಾಸ್ತಿ ಮಾಡ್ಕೊಂಡು ಕೂಲಿ ಮಾತ್ರ ಜಾಸ್ತಿ ಮಾಡ್ತಾ ಇಲ್ಲ. ನೋಡಿ, ಕನ್ನಡ ಪರ ಸಂಘಟನೆಗಳಿಂದ ಇವತ್ತು ಬಂದ್ಗೆ ಕರೆಯನ್ನ ನೀಡಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಅನೇಕ ಕಡೆಯಲ್ಲಿ ಪ್ರತಿಭಟನೆ ಅನ್ನೋದು ನಡೀತಾ ಇದೆ. ನಾವು ಮೆಜೆಸ್ಟಿಕ್ನ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಮೆಜೆಸ್ಟಿಕ್ನಲ್ಲಿ ನಾರ್ಮಲ್ ಆಗಿ ವೆಹಿಕಲ್ಸ್ಗಳು ಓಡಾಡ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮೆಜೆಸ್ಟಿಕ್ಗೆ ಮಹಾರಾಷ್ಟ್ರ ಬಸ್ ಆಗಮಿಸಿದಂತ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಂತ ಪ್ರತಿಭಟನಾಕಾರರು ಹೂ ಕೊಟ್ಟು ಪ್ರತಿಭಟನೆ ಮಾಡಿದ್ದಾರೆ. ಜಾಸ್ತಿ ಜನ ಸೇರಬಾರ್ದು ಅಂತ ನೋಟಿಸ್ ಕೊಟ್ಟವ್ರೆ. ಇದು ಸಮಸ್ಯೆ ಗಡಿಲ ಬಗೆಹರಿಸ್ಕೊಳ್ಳೋಣ. ಮಂತ್ರಿಗಳ ಮೇಲೆ, ಸರ್ಕಾರದ ಮೇಲೆ ಒತ್ತಾಯ ಇರೋಣ. ಕರ್ನಾಟಕ ಬಂದ್ ಮಾಡಿ ಅವಶ್ಯಕತೆ ಇಲ್ಲ. ಜನಸಾಮಾನ್ಯರಿಗೆ, ಅದರಲ್ಲೂ ಬಡವರ್ಗದವ್ರಿಗೆ, ಕೂಲಿ ಕಾರ್ಮಿಕರಿಗೆ, ಮಕ್ಕಳಿಗೆ ತೊಂದರೆ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಈ ಒಂದು ಬಂದನ್ನು ಬೆಂಬಲಿಸ್ತಾ ಇಲ್ಲ. ಜನಸಾಮಾನ್ಯರಿಗೆ ಆತಂಕ ಇದೆ. ತಮ್ಮ ಮಾಧ್ಯಮಗಳಲ್ಲಿ ಏನಿದೆ ಏನಿಲ್ಲ ಅಂತ ತಾವೇ ತೋರಿಸ್ತಾ ಇದ್ರಿ. ಅದಕ್ಕೊಂದು ಪೂರ್ಣ ವಿರಾಮ, ನೀವು ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸಿದಿರಿ, ನಾವು ಪೂರ್ಣ ವಿರಾಮವನ್ನು ಕೊಡಬೇಕು. ಎಲ್ಲವೂ ಲಭ್ಯವಿದೆ, ಯಾವುದೂ ಇಲ್ಲ ಅನ್ನಂಗೆ ಇಲ್ಲ. ನಿರಂತರವಾಗಿ ಏನ್ ಜೀವನ ನಡೀತು ಯಥಾವತ್ತಾಗಿ ಜೀವನಗಳು ನಡೀತವೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಗಣೇಶ್, ಈಗ ಯಾವ ರೀತಿಯಾಗಿದೆ ಪ್ರತಿಭಟನೆಯ ಕಾವು? ಬೆಳಗ್ಗೆ ನಾವು ಗಮನಿಸ್ತಾ ಇದ್ವಿ, ಬಟ್ ಬೆಂಗಳೂರಿನಲ್ಲಿ ಒಂದು ಸಮಯ ಕಳೀತಾ ಇದ್ದ ಹಾಗೇನೆ ಪ್ರತಿಭಟನೆ ಕಾವು ಜೋರಾಗಬಹುದು ಅನ್ನುವಂತ ನಿರೀಕ್ಷೆನ ಇಟ್ಕೊಳ್ಳಲಾಗಿತ್ತು. ಸದ್ಯದ ಸಿಚುವೇಶನ್ ಏನಿದೆ? ಮುಖ್ಯವಾಗಿ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲೂ ಕೂಡ ಒಂದು ರೀತಿಯಲ್ಲಿ ನೀರಸ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇದೆ. ಕೆಲವು ಸಂಘಟನೆಗಳು ಕೂಡ ನೇರವಾಗಿ ಜನರ ಹತ್ರ ಬಂದು ಇದು ಬಂದಿನ ಅವಶ್ಯಕತೆ ಇಲ್ಲ, ಸಂಬಂಧಪಟ್ಟಂತಹ ಸಚಿವರು ಸರ್ಕಾರವನ್ನು ಪ್ರಶ್ನೆ ಮಾಡಬೇಕು, ಮೊದಲು ಹೋರಾಟವನ್ನು ನಾವು ಮಾಡಬೇಕು, ಅಂತಿಮವಾಗಿ ಯಾವುದೂ ಕೂಡ ಫಲಪ್ರದವಾಗದ ನಿಟ್ಟಿನಲ್ಲಿ ಕರ್ನಾಟಕ ಬಂದ್ಗೆ ಕರೆ ನೀಡಬೇಕು. ಹಾಗಾಗಿ ಇವತ್ತಿನ ದಿನವನ್ನ ಅಥವಾ ಇವತ್ತು ಆಗುವಂತಹ ದಿನಗಳಿಗೆ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಬಂದ್ಗಳನ್ನು ಮಾಡುವಂಥದ್ದು ಸರಿಯಲ್ಲ ಅನ್ನುವಂತಹ ಒಂದಿಷ್ಟು ಆಗ್ರಹಗಳು. ಹಾಗೆ ಪರೋಕ್ಷವಾಗಿ ಕೆಲವು ಸಂಘಟನೆಗಳು ನೇರವಾಗಿ ಜನರ ಬಳಿ ಬಂದು ನಾವು ನಿಮ್ಮನ್ನ ಕ್ಷಮೆ ಕೋರ್ತೀವಿ, ಇವತ್ತು ಯಾವುದೇ ರೀತಿ ಬಂದ್ ಮಾಡ್ತಾ ಇಲ್ಲ, ನಿಮ್ಗೆ ತೊಂದರೆ ಕೊಡ್ತಾ ಇಲ್ಲ ಅನ್ನುವಂತಹ ಸಂದೇಶ ನೀಡೋದ ಪ್ರಕ್ರಿಯೆ ಆಗ್ತದೆ. ಅಂದಾಗ ನಾನು ಕೂಡ ಮೆಜೆಸ್ಟಿಕ್ಕಿನ KSRTC ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಇದ್ದೀನಿ. ಇಲ್ಲೂ ಕೂಡ ನೋಡ್ಬೋದು ಆಟೋ ಸಂಘಟನೆಗಳು ಕೂಡ ನೈತಿಕ ಬೆಂಬಲವನ್ನು ನೀಡಿವೆ. ಎಲ್ಲವೂ ಕೂಡ ದಿನನಿತ್ಯದ ಓಡಾಟದಲ್ಲಿ ಜನರನ್ನ ಕರ್ಸ್ಕೊಂಡು ಹೋಗುವಂಥದ್ದು, ಪ್ರಯಾಣಿಕರನ್ನ ಹಚ್ಕೊಂಡು ಬೇರೆ ಬೇರೆ ಕಡೆ ಹೋಗುವಂಥದ್ದು, ಹಾಗಾಗಿ ಕರ್ತವ್ಯದಲ್ಲಿ ತೊಡಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಉಳಿದಂತೆ ಎಂದಿನಂತೆ ವಿವಿಧ ಜಿಲ್ಲಾವಾರುಗಳಿಗೆ ಹೋಗುವಂತಹ ಬಸ್ಗಳು ಸಂಚಾರವನ್ನ ಮಾಡ್ತಾ ಇದೆ. ರೂಟ್ ಆಪರೇಟ್ ಆಗ್ತಾ ಇರುವಂಥದ್ದು KSRTC. ಹಾಗೇನೆ BMTC ಬಸ್ಗಳು ಕೂಡ ಎಂದಿನಂತೆ ಬೇರೆ ಬೇರೆ ಏರಿಯಾಗಳಿಗೆ ಹೋಗ್ತಾ ಇರುವಂಥದ್ದು. ಇನ್ನು ಈ ಒಂದು ಸ್ಥಳದಲ್ಲಿ ಅಂದ್ರೆ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಮಹಾರಾಷ್ಟ್ರದ ಒಂದು ಬಸ್ ಬಂದಿತ್ತು ಅನ್ನುವಂಥದ್ದು ಮಾಹಿತಿ ಇದೆ. ಮಹಾರಾಷ್ಟ್ರದ ಬಸ್ ಟರ್ಮಿನಲ್ 1 or 2 ಏನೋ ಅನ್ಸುತ್ತೆ, 1 or 2 ಮಹಾರಾಷ್ಟ್ರ ಬಸ್ ಬಂದಿತ್ತು. ಆ ಸಂದರ್ಭದಲ್ಲಿ ಆ ಬಸ್ ಅನ್ನ ತಡೆ ಹಿಡಿದು ಅದನ್ನ ವಾಪಸ್ ಕಳಿಸಲಾಗಿದೆ ಅನ್ನುವಂತಹ ಮಾಹಿತಿ ಇರುವಂತದ್ದು. ಕೆಲವು ಸಂಘಟನೆಗಳು ಕೂಡ ಬಂದು, ಕನ್ನಡ ಪರ ಸಂಘಟನೆಗಳು ಕೂಡ ಬಂದು ಮಹಾರಾಷ್ಟ್ರ ಬಸ್ ಎಲ್ಲೂ ಕೂಡ ಸಂಚಾರವನ್ನ ಮಾಡಬಾರದು, ಇಲ್ಲಿ ಮಹಾರಾಷ್ಟ್ರದ ಸಾರಿಗೆ ಬಸ್ಗಳೆಲ್ಲೂ ಕೂಡ ಕಾಣಿಸ್ಕೊಳ್ಳುವಂತ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನ ಅಥವಾ ನಿರ್ದೇಶನ ಕನ್ನಡ ಪರ ಸಂಘಟನೆಗಳು ನೀಡಿರುವಂತ ಅದಕ್ಕೆ ಸಂಬಂಧಪಟ್ಟಂತ ಹೋರಾಟವನ್ನು ಕೂಡ ಮಾಡ್ತಾ ಇದೆ. ಒಟ್ಟಿನಲ್ಲಿ ಬೆಂಗಳೂರು ಹೃದಯ ಭಾಗ ಮೆಜೆಸ್ಟಿಕ್ ನಲ್ಲಿ ಏನು ಜನರು ಬರ್ತಾರೆ, ಇಲ್ಲಿಂದ ಬೇರೆ ಬೇರೆ ಕಡೆ ಹೋಗ್ತಾರೆ, ಊರಿಂದ ಬಂದಂತವ್ರು ಎಲ್ಲರೂ ಕೂಡ ಇಲ್ಲಿಂದ ನಗರದ ಬೇರೆ ಬೇರೆ ಕಡೆ ಪ್ರಯಾಣ ಬೆಳೆಸ್ತಾರೆ. ಹಾಗಾಗಿ ಇವತ್ತು ಎಂದಿನಂತೆ ಇದೆ, ಯಾವುದೇ ರೀತಿ ಬಂದ್ಗೆ ಪ್ರತಿಕ್ರಿಯೆಗಳಿಲ್ಲ, ಬಂದ್ ಎಲ್ಲೂ ಕೂಡ ಆಗ್ತಾ ಇಲ್ಲ. ಇಲ್ಲಿ ಸಹಜ ಸ್ಥಿತಿಯಲ್ಲಿ ಜನರ ಓಡಾಟ ಸಂಚಾರಗಳು, ಹಾಗೇನೆ ಜಿಲ್ಲಾವಾರುಗಳಿಗೆ ಜನರು ತೆರಳುವಂತವರು ಕೂಡ ಸಹಜ ಸ್ಥಿತಿಯಲ್ಲಿದೆ ಅಂತವ್ರು ಹೇಳ್ಬೋದು. ಇನ್ನು ಉಳಿದಂತೆ ಮೆಜೆಸ್ಟಿಕ್ ಹೊರತಾಗಿ ಯಶವಂತಪುರ ಆಗುವಂಥದ್ದು, ಶಾಂತಿನಗರ ಆಗುವಂಥದ್ದು, ಹಾಗೇನೆ ಮೈಸೂರು ರಸ್ತೆ, ಹಾಗೇನೆ ಮಾಗಡಿ ರೋಡ್ ಕಡೆ ಹೋಗುವಂತಹ ಏನು ದಿಕ್ಕುಗಳಿರ್ತವೆ ಅಥವಾ ಬಸ್ಗಳಿರ್ತವೆ ಅವೆಲ್ಲವೂ ಕೂಡ ಈಗ ಸಂಚಾರ ಆಗ್ತಾ ಇರುವಂತದ್ದು.
ಗಣೇಶ್, ಅಂದ್ರೆ ಈಗ ಸಾಮಾನ್ಯವಾಗಿ ಪ್ರತಿಭಟನೆ ಬಂದಂತ ಅಂದಾಗ ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಬಳಿಗೆ ಪ್ರತಿಭಟನಾಕಾರರು ಬರೋದು, ಅಲ್ಲಿರೋರ್ನ ಮಾತನಾಡಿಸುವಂಥದ್ದು, ಬಸ್ಗಳನ್ನ ಕೇಳುವಂಥದ್ದು ಈ ಥರದ್ದು ನಡೀತಾ ಇರುತ್ತೆ. ಇವತ್ತು ಆ ಥರದ್ದೇನಾದ್ರು ಕಂಡು ಬರ್ತಾ ಇದೆಯಾ? ಅಂದ್ರೆ ಪ್ರತಿಭಟನಾಕಾರರು ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ ಆಗಮಿಸುವ ಸಾಧ್ಯತೆಗಳಿದೆಯಾ? ಮುಖ್ಯವಾಗಿ ಆ ತರದ ಬೆಳವಣಿಗೆಗಳು ಯಾವುದು ಕೂಡ ಕಂಡು ಬರ್ತಾ ಇಲ್ಲ. ಯಾಕೆಂದ್ರೆ ಈಗಾಗಲೇ ಪೊಲೀಸ್ ಇಲಾಖೆ ಪ್ರತಿಭಟನಾ ನಿರತರಿಗೆ ಒಂದು ರೀತಿ ನೋಟಿಸ್ ಅನ್ನ ನೀಡಿರುವಂತದ್ದು. ನೀವು ಪ್ರತಿಭಟನೆಯನ್ನ ಮಾಡೋದಾದ್ರೆ ಫ್ರೀಡಂ ಪಾರ್ಕ್ ನಲ್ಲಿ ಮಾಡಬೇಕು, ಅದ್ರ ಹೊರತಾಗಿ ಎಲ್ಲೂ ಕೂಡ ಆ ತರದ ಪ್ರಕ್ರಿಯೆಗಳು ತೊಡಗಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ಸೂಚನೆಯನ್ನು ಹಾಗೆ ನೋಟಿಸ್ ನೀಡಿರುವಂತಲ್ಲಿ ಇಲ್ಲಿ ಮೆಜೆಸ್ಟಿಕ್ ನಲ್ಲೂ ಕೂಡ ಮಹಿಳಾ ಪೊಲೀಸ್ ಸಿಬ್ಬಂದಿಗಳು, ಅಧಿಕಾರಿಗಳು ಸೇರಿದಂತೆ ಪ್ರತ್ಯೇಕ ಒಂದು ರೀತಿಯಲ್ಲಿ ಬಸ್ ನಿಯೋಜನೆಯನ್ನ ಮಾಡಲಾಗಿರುವಂತದ್ದು. ಹಾಗೇನೆ ಕರ್ತವ್ಯಕ್ಕೆ ಪೊಲೀಸ್ ಸಿಬ್ಬಂದಿಗಳ ನಿಯೋಜನೆ ಕೂಡ ಆಗಿದೆ. ಇಲ್ಲಿ ಯಾವುದೇ ರೀತಿ ಸಂಘಟನೆಗಳು ಪ್ರತಿಭಟನೆ ಮಾಡುವಂಥದ್ದು, ಜನರಿಗೆ ತೊಂದರೆ ಕೊಡುವಂಥದ್ದು, ಬಂದ್ಗೆ ಬಂದು ಬಸ್ಗಳಿಗೆ ಕಲ್ಲು ತೂರಾಟ ಮಾಡುವಂಥ ಪ್ರಕ್ರಿಯೆಗಳು ಯಾವುದು ಕೂಡ ಮಾಡಬಾರದು ಅನ್ನೋ ನಿಟ್ಟಿನಲ್ಲಿ KSRTC ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಬಿಗಿ ಬಂದೋಬಸ್ತನ್ನ ಕೈಗೊಳ್ಳಲಾಗಿದೆ. ವಿಶೇಷ ಪೊಲೀಸ್ ಸಿಬ್ಬಂದಿಗಳು ನಿಯೋಜನೆಗಳು ಆಗಿರುವಂಥದ್ದು. ಇಲ್ಲಿ ಕೆಲವು ಸಂಘಟನೆಗಳು ಬರುವಂಥ ಮೂಮೆಂಟ್ಗಳಿತ್ತು, ಆದ್ರೆ ಅದಕ್ಕೆ ಯಾವುದಕ್ಕೂ ಕೂಡ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು ಅವಕಾಶವನ್ನು ನೀಡಲಿಲ್ಲ. ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಬಂದ್ ಆಗಬೇಕು ಅನ್ನುವಂತಹ ಪ್ರಯತ್ನಗಳು ಪೊಲೀಸ್ ಇಲಾಖೆಗಳಿಂದ ಆಗ್ತಾ ಇರುವಂಥದ್ದು. ಸಹಜವಾಗಿ ಇಲ್ಲಿ ಒಂದಿಷ್ಟು ಸಂಘಟನೆಗಳು ಬಂದು ಇಲ್ಲಿ ಅಥವಾ ಕನ್ನಡ ಪರ ಸಂಘಟನೆಗಳು ಬಂದು ಇಲ್ಲಿ ಧರಣಿಯನ್ನು ಮಾಡಬಹುದು. ಹಾಗೇನೆ ಇಲ್ಲಿ ಜನರಿಗೆ ತೊಂದರೆ ಆಗುವಂತ ನಿಟ್ಟಿನಲ್ಲಿ ಹೋರಾಟಗಳು ಮಾಡುವಂತ ಸಾಧ್ಯತೆಗಳು ಇರುತ್ತೆ ಅನ್ನುವಂಥ ದೃಷ್ಟಿಯಲ್ಲಿ ಈಗ ಪೊಲೀಸ್ ಇಲಾಖೆ ಕೂಡ ಬಿಗಿ ಭದ್ರತೆಯನ್ನ ಇಲ್ಲಿ ಕೈಗೊಂಡಿರುವಂಥದ್ದು. ಉಳಿದಂತೆ ಇಲ್ಲಿ ಯಾವುದೇ ರೀತಿ ಅಂದ್ರೆ ಮಹಾರಾಷ್ಟ್ರದಿಂದ ಬರುವಂತಹ ಬಸ್ಗಳೇನಿರ್ತದೆ ಅದು ಯಾವುದು ಕೂಡ ಒಂದು ಮೆಜೆಸ್ಟಿಕ್ಗೆ ಅವಕಾಶ ಇಲ್ಲ. ಹಾಗಾಗಿ ಆ ಒಂದು ಏನಾದರೂ ಬಸ್ಗಳು ಬಂದ್ರೆ ಅಥವಾ ಇಲ್ಲಿಂದ ಮಹಾರಾಷ್ಟ್ರಕ್ಕೆ ತೆರಳುವಂಥವ್ರು ಪ್ರಯಾಣಿಕರು ಏನಾರಿದ್ರೆ ಅಲ್ಲಿ ಅವರಿಗೆ ತೊಂದರೆ ಆಗುವಂಥ ಪ್ರಕ್ರಿಯೆಗಳಿತ್ತು. ಸಹಜವಾಗಿ ಆ ತರದ ಬೆಳವಣಿಗೆಗಳು, ಡೆವಲಪ್ಮೆಂಟ್ಸ್ಗಳು ಇಲ್ಲಿ ಯಾವುದು ಕೂಡ ಕಂಡು ಬರ್ತಾ ಇಲ್ಲ. ಸಹಜವಾಗಿ ಆಟೋಗಳು ಓಡ್ತಾ ಇದೆ, ಓಲಾ ಊಬರ್ಗಳು ಓಡಾಡ್ತಾ ಇವೆ, ಬಸ್ಗಳು ಸಂಚಾರ ಮಾಡ್ತವೆ. ಹಾಗೇನೆ ಜನರು ಕೂಡ ಎಂದಿನಂತೆ ಓಡಾಡ್ತವೆ. ವಾಣಿಜ್ಯ ಚಟುವಟಿಕೆ ಕೂಡ ಆಗ್ತಾ ಇರುತ್ತದೆ. ಅಂಗಡಿ ಮುಂಗಟ್ಟುಗಳು ಈಗಾಗಲೇ ಓಪನ್ ಆಗಿದೆ. ಹಾಗೇನೆ ಹೋಟೆಲ್ಗಳು ಕೂಡ ಬೆಳಗ್ಗೆಯಿಂದಲೂ ಕೂಡ ತೆರೆದುಕೊಂಡಿರುವಂಥದ್ದು. ಇನ್ನು ನಮ್ಮ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಕೂಡ 11 ಗಂಟೆಗೆ ಟೌನ್ ಹಾಲ್ ಇಂದ ಫ್ರೀಡಂ ಪಾರ್ಕ್ ವರೆಗೆ ಬೃಹತ್ ಪ್ರತಿಭಟನೆಯನ್ನು ಈಗಾಗಲೇ ಆಯೋಜನೆಯನ್ನು ಮಾಡ್ಕೊಂಡಿದ್ದಾರೆ. 11:11ವರೆಗೆ ಆ ಪ್ರತಿಭಟನೆ ಆರಂಭ ಆಗುವಂಥದ್ದು. ಅಲ್ಲೂ ಕೂಡ ವಾಟಾಳ್ ನಾಗರಾಜ್ ಅವರ ನೇತೃತ್ವದ ಹೋರಾಟಗಾರರನ್ನ ತಡೆ ಹಿಡಿಯುವಂಥದ್ದು, ಅವ್ರನ್ನ ಬಂಧಿಸುವಂತ ಪ್ರಕ್ರಿಯೆ ಕೂಡ ಆಗ್ಬೋದು. ಯಾಕೆಂದ್ರೆ ಅವರಿಗೆ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ ಅವಕಾಶ ಮಾತ್ರ ಸಿಕ್ಕಿರುವಂಥದ್ದು. ಎಲ್ಲೂ ಕೂಡ ಟೌನ್ ಹಾಲ್ ಅಲ್ಲಿ ಅಥವಾ ಬೇರೆ ಬೇರೆ ಜಾಗಗಳಲ್ಲೂ ಕೂಡ ಪ್ರತಿಭಟನೆಗೆ ಪೊಲೀಸ್ ಇಲಾಖೆಯಿಂದ ಅನುಮತಿ ಸಿಕ್ಕಿಲ್ಲ. ಹಾಗಾಗಿ ಅದೊಂದು ಸ್ವಲ್ಪ ಮಟ್ಟದ ಬಿಸಿ ಹೊರತಾಗಿ ಉಳಿದಂತೆ ಬಂದ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಗಳಿಲ್ಲ, ನೀರಸ ಪ್ರತಿಕ್ರಿಯೆ ಇದೆ ಅಂತಾನೆ ಹೇಳ್ಬೋದು. ಫೈನ್, ಥ್ಯಾಂಕ್ ಯು ಗಣೇಶ್ ತಮ್ಮ ಡೀಟೇಲ್ಸ್ಗಾಗಿ.